ಕೆಪಿಎಸ್ಸಿ ವಿರುದ್ಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಪ್ರಶ್ನೆ ಪತ್ರಿಕೆಗಳಲ್ಲಿ ಕನ್ನಡ ಕಡೆಗಣನೆಗೆ ತೀವ್ರ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಕೆಪಿಎಸ್ಸಿಯಿಂದ ವಿವರಣೆ ಕೇಳಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ವಿವರಣೆ ಕೇಳಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಪತ್ರ ಬರೆದಿದ್ದಾರೆ. ಕೆಪಿಎಸ್ಸಿ ಕಾರ್ಯದರ್ಶಿಗೆ ಪತ್ರ ಬರೆದ ಪುರುಷೋತ್ತಮ್ ಬಿಳಿಮಲೆ, ಆಯೋಗವು ಪರೀಕ್ಷೆಗಳಲ್ಲಿ ಪ್ರತಿ ಬಾರಿ ಕನ್ನಡವನ್ನು ಕಡೆಗಣಿಸುತ್ತಿದೆ. ಆಯೋಗವು ಕನ್ನಡ ವಿರೋಧಿ ಧೋರಣೆ ಮಾಡುತ್ತಿದೆ. ಅರ್ಥವಿಲ್ಲದ ವಾಕ್ಯಗಳನ್ನು ಪ್ರಶ್ನೆಯಾಗಿ ನೀಡುವುದು ಗಂಭೀರ ಲೋಪವಾಗಿದ್ದು, ಹಿಂದೆ ಭಾಷಾಂತರ ವಿಭಾಗ ರಚನೆಗೆ ಭರವಸೆ ನೀಡಲಾಗಿತ್ತು. ಆದರೆ ಭಾಷಾಂತರ ವಿಭಾಗದ ಆರಂಭ ಸಂಬಂಧ ಕ್ರಮ ಕೈಗೊಂಡಿಲ್ಲ. ಭಾಷಾಂತರ ವಿಭಾಗದ ಆರಂಭಕ್ಕೆ ವಿಳಂಬ ಧೋರಣೆ ಯಾಕೆ? ಪದೇ ಪದೇ ಈ ರೀತಿಯ ಪ್ರಮಾದಕ್ಕೆ ಕಾರಣವೇನು? ಸಮಸ್ಯೆ ಸರಿಪಡಿಸಲು ಆಯೋಗಕ್ಕೆ ಏಕೆ ಸಾಧ್ಯವಾಗುತ್ತಿಲ್ಲ? ಕನ್ನಡದ ಕಡೆಗಣನೆ ಯಾಕೆ ಎನ್ನುವುದರ ಬಗ್ಗೆ ವರದಿ ಕೊಡಿ. ಲೋಪಕ್ಕೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ. ಕನ್ನಡದ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸದಿದ್ದಲ್ಲಿ ಗಂಭೀರ ಕ್ರಮ ಕೈಗೊಳ್ಳಲಾಗುವುದು. ಕೆಪಿಎಸ್ಸಿಗೆ ಎಚ್ಚರಿಕೆ ಕೊಟ್ಟ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಕೆಪಿಎಸ್ಸಿ ವಿರುದ್ಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಕ್ರೋಶ ವ್ಯಕ್ತಪಡಿಸಿದೆ. ಪ್ರಶ್ನೆ ಪತ್ರಿಕೆಗಳಲ್ಲಿ ಕನ್ನಡದ ಕಡೆಗಣನೆಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಪಿಎಸ್ಸಿಯಿಂದ ವಿವರಣೆ ಕೇಳಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ವಿವರಣೆ ಕೇಳಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಪತ್ರ ಬರೆದಿದ್ದು, ಕೆಪಿಎಸ್ಸಿ ಕಾರ್ಯದರ್ಶಿಗೆ ಪತ್ರ ಬರೆದ ಪುರುಷೋತ್ತಮ್ ಬಿಳಿಮಲೆ, ಕೆಪಿಎಸ್ಸಿ ಆಯೋಗವು ಪರೀಕ್ಷೆಗಳಲ್ಲಿ ಪ್ರತಿ ಬಾರಿ ಕನ್ನಡವನ್ನು ಕಡೆಗಣಿಸುತ್ತಿದೆ. ಆಯೋಗವು ಕನ್ನಡ ವಿರೋಧಿ ಧೋರಣೆಯನ್ನು ಮಾಡುತ್ತಿದೆ. ಅರ್ಥವಿಲ್ಲದ ವಾಕ್ಯಗಳನ್ನು ಪ್ರಶ್ನೆಯಾಗಿ ನೀಡುವುದು ಗಂಭೀರ ಲೋಪವಾಗಿದ್ದು, ಹಿಂದೆ ಭಾಷಾಂತರ ವಿಭಾಗ ರಚನೆಗೆ ಭರವಸೆ ನೀಡಲಾಗಿತ್ತು. ಆದರೆ ಭಾಷಾಂತರ ವಿಭಾಗದ ಆರಂಭ ಸಂಬಂಧ ಕ್ರಮ ಕೈಗೊಂಡಿಲ್ಲ. ಭಾಷಾಂತರ ವಿಭಾಗದ ಆರಂಭಕ್ಕೆ ವಿಳಂಬ ಧೋರಣೆ ಯಾಕೆ? ಪದೇ ಪದೇ ಈ ರೀತಿಯ ಪ್ರಮಾದಕ್ಕೆ ಕಾರಣವೇನು? ಕೆಪಿಎಸ್ಸಿ ಪದೇ ಪದೇ ಈ ರೀತಿಯ ತಪ್ಪು ಮಾಡುತ್ತಿರುವುದು ಯಾಕೆ? ಸಮಸ್ಯೆ ಸರಿಪಡಿಸಲು ಆಯೋಗಕ್ಕೆ ಏಕೆ ಸಾಧ್ಯವಾಗುತ್ತಿಲ್ಲ? ಕನ್ನಡದ ಕಡೆಗಣನೆ ಯಾಕೆ ಎನ್ನುವುದರ ಬಗ್ಗೆ ವರದಿ ಕೊಡಿ. ಲೋಪಕ್ಕೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ. ಕನ್ನಡದ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸದಿದ್ದಲ್ಲಿ ಗಂಭೀರ ಕ್ರಮ ಕೈಗೊಳ್ಳಲಾಗುವುದು. ಕೆಪಿಎಸ್ಸಿಗೆ ಎಚ್ಚರಿಕೆ ಕೊಟ್ಟ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು.